गुलबर्गा ज़िला एडमिनिस्ट्रेशन, गुलबर्गा ज़िला पंचायत, लीगल एड सर्विसेज अथॉरिटी गुलबर्गा ज़िला, महकमा बहबूदी अतफ़ाल व ख़वातीन गुलबर्गा, गुलबर्गा चाइल्ड इंटीग्रेटेड डेवलपमेंट स्कीम गुलबर्गा अर्बन के इश्तिराक से प्राइमरी हेल्थ सेंटर न्यू रहमत नगर बी सर्कल में 21 सितंबर बरोज़ हफ्ता 11:30 बजे दिन कौमी न्यूट्रिशन के माहाना प्रोग्राम का कामयाब इनेकाद अमल में आया। इज़्ज़त माब श्री श्रीनिवास नौले, सीनियर सिविल जज व मेंबर सेक्रेटरी लीगल एड सर्विसेज अथॉरिटी गुलबर्गा ज़िला ने पौधे को पानी देकर प्रोग्राम का इफ्तिताह किया। डॉक्टर शन बसप्पा क्यातनाल, DHO गुलबर्गा, भीमराया कन्नूर, CDPO गुलबर्गा और डॉक्टर नागैया मठपति मेडिकल ऑफिसर प्राइमरी हेल्थ सेंटर न्यू रहमत नगर गुलबर्गा ने मेहमानान ख़ुसूसी की हैसियत से शिरकत की। प्रोग्राम की कार्रवाई का आगाज़ रफ़त सुल्ताना सीनियर टीचर आंगनवाड़ी की प्रेयर से हुआ। भीमराया कन्नूर CDPO ने कौमी न्यूट्रिशन प्रोग्राम की तफसीलात बयान की। अश्वनी मैडम सीनियर सुपरवाइज़र, विजय लक्ष्मी सुपरवाइज़र न्यू रहमत नगर बी सर्कल ने मुखातिब करते हुए कौमी न्यूट्रिशन प्रोग्राम के बारे में मालूमात फराहम की और इस प्रोग्राम को कामयाब बनाने के लिए न्यू रहमत नगर सर्कल की तमाम आंगनवाड़ी टीचर्स व हेल्पर्स की भरपूर सताइश की। प्रोग्राम में हामिला ख़वातीन को मुक़व्वी ग़िज़ाएँ, न्यूट्रिशन फूड किस तरह तैयार किया जाए और हामिला ख़वातीन को ताकत हासिल होने और मुख्तलिफ़ बीमारियों से महफूज रखने के लिए न्यूट्रिशन फूड का इस्तेमाल किस तरह किया जाए भरपूर रहनुमाई की गई और प्रोग्राम में तफसील बताई गई। न्यू रहमत नगर बी सर्कल के तमाम आंगनवाड़ी टीचर्स, हेल्पर्स और सुपरवाइज़र्स प्रभावती मैडम, अंबिका मैडम के अलावा ICDS गुलबर्गा अर्बन, PHC न्यू रहमत नगर के स्टाफ ने प्रोग्राम में शिरकत की। ಮಕ್ಕಳದು ಮತ್ತು ಅವರು ತಗೊಳ್ತಕ್ಕಂಥದ್ದು ಫುಡ್ಡು ಕಡಿಮೆ ಆಗ್ತಿದೆ. ಅದಕ್ಕೆ ಮಕ್ಕಳ ಸಲುವಾಗಿ ಅವರು ನಮ್ಮ ಹೇಗೆ ಕುಟುಂಬಕ್ಕೆ ಭವಿಷ್ಯನೋ ನಮ್ಮ ದೇಶಕ್ಕೂ ಭವಿಷ್ಯ. ಅವರು ನಿಮಗೆ ಹಾಗೆ ಅವರು ಬೆಳೀತಾ ತಂದೆ ತಾಯಿಗಳನ್ನು ನೋಡ್ತಾರೋ ದೇಶದಲ್ಲಿ ವ್ಯವಹಾರವನ್ನು ನೋಡ್ತಾರೆ. ಇಡೀ ದೇಶದ ವ್ಯವಹಾರ ನೋಡೋದಕ್ಕೆ ನಾವು ಯಾವುದೇ ಐತಿಹಾಸಿಕವಾಗಿ ಮಕ್ಕಳ ಹೆಲ್ತ್ ಬಗ್ಗೆ ಗಮನ ಕೊಡಿ, ಗಂಡಂದಿರ ಹೆಲ್ತ್ ಬಗ್ಗೆ ಕಾಳಜಿ ಮಾಡಿ, ತಂದೆ ತಾಯಿ ಅತ್ತೆ ಮಾವ ಇರ್ಬೋದು ಅಥವಾ ತಂದೆ ತಾಯಿ ಇರ್ಬೋದು ಅವರ ಹೆಲ್ತ್ ಬಗ್ಗೆ ಕಾಳಜಿ ಮಾಡಿ. ಇದು ಸೆಪ್ಟೆಂಬರ್ ತಿಂಗಳನ್ನು ಪೋಷಣೆ ಮಾಸಾಚರಣೆ ಮಾಡ್ತೇನೆ. ಸೊ ಇದು ಏನು ಇಂಪಾರ್ಟೆಂಟ್ ಅಂದರೆ ಮಕ್ಕಳು 0 to 6 ಮಂತ್ಸು 6 to 6 ಇಯರ್ಸ್ ಮಕ್ಕಳನ್ನು ಎಲ್ಲ ಪೌಷ್ಟಿಕ ತಾಯಿ ಹಾಲು ಮೊದಲ ಪೌಷ್ಟಿಕ ಆಹಾರ ಇದೆ. ಅದಾದಮೇಲೆ 6 ಮಂತ್ಸಿಂದ 6 ತಿಂಗಳಿಂದ ಮೇಲ್ಪಟ್ಟ 6 ವರ್ಷದವನು 2 ವರ್ಷ ಮಕ್ಕಳಿಗೆ ತಾಯಿ ಹಾಲು ಜೊತೆ ಕಾಂಪ್ಲಿಮೆಂಟರಿ ಫುಡ್ ಅಂತ ಕೊಡಬೇಕು. ನಂತರ ಮಾತೃವಂದನಾ ಯೋಜನೆಯಡಿ ಫಲಾನುಭವಿಗಳಿಗೆ ನಾವು ಅರ್ಜಿಗಳ ಸ್ವೀಕಾರ ಮಾಡಿದ್ವಿ. ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆಯಡಿ ಮೊದಲನೇ ಗರ್ಭಿಣಿ ಮೊದಲನೇ ಜನನಕ್ಕೆ 5,000 ರೂಪಾಯಿಗಳು, ಅದೇ ರೀತಿ 2ನೇ ಹೆರಿಗೆಯಲ್ಲಿ ಹೆಣ್ಣು ಮಗುವಿನ ಜನನಕ್ಕೆ 6,000 ರೂಪಾಯಿಗಳನ್ನು ನಾವು ಇಲಾಖೆಯಿಂದ ಕೊಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಅನ್ನಪ್ರಾಶನ ಕಾರ್ಯಕ್ರಮವನ್ನು ಇವತ್ತು ನಾವು ನೋಡಿದ್ವಿ. 6 ತಿಂಗಳು ತುಂಬಿದ ಮಕ್ಕಳಿಗೆ ಪೂರಕ ಪೌಷ್ಟಿಕ ಆಹಾರವನ್ನು ನಾವು ಸ್ಟಾರ್ಟ್ ಮಾಡಬೇಕು. ಪೂರಕ ಪೌಷ್ಟಿಕ ಆಹಾರವನ್ನು ನಾವು ಮೊದಲಿಗೆ ತಿಳಿ ಗಂಜಿ ರೂಪದಲ್ಲಿ ತಯಾರಿಸಿ ಮಕ್ಕಳಿಗೆ ಕೊಡಬೇಕು. ಇರ್ತಕ್ಕಂಥ ನ್ಯಾಯಾಧೀಶರು, ನಮ್ಮ ಶಿಶು ಅಧಿಕಾರಿಗಳು ಮತ್ತು ಆರೋಗ್ಯ ಅಧಿಕಾರಿಗಳು, ನಮ್ಮ ಹಿರಿಯ ವಿಚಾರ ಹಾಗೂ ನನ್ನ ಸಹಪಾಠಿಗಳಾದಂಥ ನನ್ನ ಸ್ನೇಹಿತರಾದಂಥ ನನ್ನ ಎಲ್ಲ ಸ್ನೇಹಿತರು ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ನೀಡುತ್ತಾ ಕಾರ್ಯಕ್ರಮ ಕುರಿತು ಒಂದೆರಡು ಮಾತನಾಡಿ ಇಷ್ಟಪಡ್ತೀನಿ. ಕಾರ್ಯಕ್ರಮ ಹೆಂಗಾಗ್ತದೋ ಏನು ಅಂತ ತುಂಬಾ ಭಯ ಆಗಿತ್ತು ಸರ್. ನಮಗೂ ಸ್ಟಾರ್ಟಿಂಗ್ ಫಸ್ಟ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ ಸರ್. ಇಲ್ಲಿ ಕಾರಣಾಂತರಗಳಿಂದ ಬದಲಾವಣೆಯಾಗಿ ಮತ್ತು ನಾವು ಬೇರೆ ಕಡೆ ಶಿಫ್ಟ್ ಮಾಡಿದ್ದೀವಿ. ಅದು ಕೂಡ ಸರಿಯಾಗಲಿಲ್ಲ. ಸುಮಾರು ಮಧ್ಯಾಹ್ನದವರೆಗೂ ಕಷ್ಟಪಟ್ಟು ಮತ್ತು ಎಲ್ಲರೂ ಹೀಗೆ ಶಿಫ್ಟ್ ಮಾಡ್ಕೊಂಡಿದ್ದೀವಿ. ನಾವು ಈಗ ಮಾಡಬೇಕಾಗಿತ್ತು ಸರ್. ಅದಕ್ಕೆ ನಾವೆಲ್ಲರೂ ಸಹಕಾರ ಕೊಟ್ಟಿದ್ದೀವಿ ಅನ್ನೋದು ತುಂಬಾ ಹೆಮ್ಮೆಯ ವಿಷಯ, ಬಹಳ ಸಂತೋಷದ ವಿಷಯ ಅಂತ ಹೇಳ್ತೀವಿ ಸರ್. ಈ ಕಾರ್ಯಕ್ರಮ ನಾವು ತುಂಬಾ ಅದ್ದೂರಿಯಾಗಿ
ಮಾಡಬೇಕಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ನಮ್ಮ ಕಾರ್ಯಕರ್ತರಿಗೆ ಮುಂಚಿತವಾಗಿ ಒಂದು 3-4 ದಿನದಿಂದ ಅವ್ರಿಗೆ ಯಾವ ರೀತಿ ಮಾಡಬೇಕು, ಏನೆಲ್ಲ ಐಟಮ್ಗಳನ್ನೆಲ್ಲ ರೆಡಿ ಮಾಡ್ಕೊಂಡು ಬರಬೇಕು ಅಂತ ಒಬ್ಬರೊಬ್ಬರಿಗೆ ಅವರಿಗೆ ವೇಳಾಪಟ್ಟಿ ಪ್ರಕಾರ ನೀವು ತರಲೇಬೇಕು, ಈ ಟೈಮಿಗೆ ಬರಲೇಬೇಕು ಅಂತೇಳಿ ನಾವು ವಹಿಸ್ಕೊಟ್ಟಿದ್ದು ಪ್ರಕಾರವಾಗಿ ಅವರೆಲ್ಲರೂ ಇದಕ್ಕೆ ಬಂದಿದ್ದಾರೆ ಸರ್. ಅದೇ ರೀತಿ ಸುಗಮವಾಗಿ ಕಾರ್ಯಕ್ರಮ ಸಾಗ್ತಾ ಇದೆ.